ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಒಂದೇ ಒಂದು ಪಾಯಿಂಟ್ ಇದೆ ನಂದು. ನಾನು ಮೊದಲಿಗೆ ಇಲ್ಲಿ ದರ್ಶನ್ ಅವ್ರು ಕೇಳಿಬಿಟ್ಟು ನಾನು ಮುಂದುವರಿತೀನಿ. ದರ್ಶನ್ ಅವರೇ, ಇವತ್ತು ರಾಹುಲ್ ಗಾಂಧಿ ಒಬ್ಬ ಹುಡುಗನ ನಿಲ್ಲಿಸ್ಕೊಂಡು ಇವನಿಗೆ ಹೊಡೆದಂಥ ತೀವ್ರತೆಯ ಬಗ್ಗೆ ಮಾತಾಡ್ತಾ ಇದ್ರು. ಇಷ್ಟು ಹೊಡಿಬೇಕಿತ್ತ ಇವನಿಗೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಲಾಠಿಗಳಿಗೆ ಮೊಳೆಗಳನ್ನು ಹೊಡೆದು ಆ ಮೊಳೆ ಹೊಡೆದಿರುವಂತಹ ಲಾಠಿಗಳಿಂದ ಹೊಡೆದಿದ್ದಾರೆ. ಪೆಲೆಟ್ ಗನ್ ಬಳಕೆ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಪೆಲೆಟ್ ಗನ್ ಬಳಕೆ ಆಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಮಟ್ಟಕ್ಕೆ ಸ್ಟೂಡೆಂಟ್ಸ್ ಟ್ರೀಟ್ ಮಾಡಬೇಕಾಗಿತ್ತಾ? ನಿಜವಾಗ್ಲೂ ಈ ದೇಶದ ಭವಿಷ್ಯವನ್ನು ಕಗ್ಗೊಲೆ ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಆ ಮಕ್ಕಳ ಮೈ ಮೇಲೆ ಇರ್ತಕ್ಕಂಥ ಒಂದೊಂದು ಗುರುತುಗಳು. ನರೇಂದ್ರ ಮೋದಿ ಅವರು ಸಿಕ್ಕ ಅಂತ ಹೇಳ್ತಾರಲ್ಲ, ಆ ಕೈ ಮೇಲೆ ಮುಖದ ಮೇಲೆ ಹೆಣ್ಣು ಮಕ್ಕಳ ಮುಟ್ಟಬಾರದ ಅಂಗಾಂಗಗಳನ್ನ ಮುಟ್ಟಿ ಬಹಳ ಅಸಭ್ಯ ಮತ್ತೆ ಅಸಹ್ಯವಾಗಿ ಮೋದಿ ಸರ್ಕಾರದ ಏನು ಪೊಲೀಸ್ನವರು ಇದ್ದಾರೆ ವರ್ತನೆ ಮಾಡಿದ್ದಾರೆ ಸರ್. ಒಂದು ಚಿಕ್ಕದು ಹೇಳ್ತೀನಿ ಸರ್. ಇವತ್ತು ಆರ್ ಅಶೋಕ್ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತನಾಡುವಾಗ ಬಹಳ ಏಕವಚನದ ಪದಗಳನ್ನೆಲ್ಲ ಹೇಳ್ತಾ ಇದ್ರು. ಮೇ ಬಿ ಮುನ್ರತ್ನ ಅವರಿಗೆ ಯಾವುದೋ HIV ಇಂಜೆಕ್ಟ್ ಕೊಟ್ಟ ಮೇಲೆ ಮಾನಸಿಕವಾಗಿ ಅವರು ಕುಗ್ಗೋಗ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಹಾಗೇನೆ ಸಿ.ಟಿ. ರವಿ ಅನ್ನುವಂಥ ವ್ಯಕ್ತಿ ಬೆಳಗಾವಿಯಲ್ಲಿ ತಲೆಗೇನೋ ಚುಚ್ಚಿತ್ತು, ಅದೇನೋ ಅಸಭ್ಯವಾದಂತಹ ಪದವನ್ನ ಫ್ಲೋರ್ ಆಫ್ ಪರಿಷತ್ನಲ್ಲಿ ಬಳಸಿದಾಗ ಅವತ್ತಿಂದ ಅವರು ಮಾನಸಿಕವಾಗಿ ಏನೋ ಹುಚ್ಚರ ಸಂತೆ ಆಗೋಗಿದೆ. ಅವರು ಮುಲ್ಲಾ ಅಂತ ಇದ್ರು ಸರ್. ಈ ದೇಶಕ್ಕೆ ಒಟ್ಟು 61,395 ಜನ ಮುಸಲ್ಮಾನರು ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ. ಈ ದೇಶದ ಮೊದಲ ಸ್ವಾತಂತ್ರ್ಯ ಸೇನಾನಿ ಟಿಪ್ಪು ಸುಲ್ತಾನ್, ಈ ದೇಶದ ರಾಷ್ಟ್ರಪತಿಯಾಗಿ ಅಬ್ದುಲ್ ಕಲಾಂ ಅವರು ನಾವು ನೋಡಿದೀವಿ. ನಾನು ಹೇಳಬಲ್ಲೆ 99.99 ಹದಿಯಾ ಅಂತ ಹೇಳ್ಬಿಟ್ಟಿದೆ ನೀಟಲ್ಲಿ ರ್ಯಾಂಕ್ ಗಳಿಸಿರ್ತಕ್ಕಂಥ ಮುಸಲ್ಮಾನ್ ಹುಡುಗ ಇದ್ದಾನೆ. ಹಾಗೆ ನಮ್ಮ ದೇಶದ ಏನು ಸಿವಿಲ್ ಸರ್ವಿಸ್ ಅಲ್ಲಿ 2ನೇ ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ವ್ಯಕ್ತಿನೂ ಮುಸಲ್ಮಾನ್ ಆಗಿದ್ದಾನೆ. ಸಿ.ಟಿ. ರವಿ ಅವರ ಎಜುಕೇಶನ್ ಏನು, ಸಿ.ಟಿ. ರವಿ ಅವರ ಮಕ್ಕಳೇನೋ IAS IPS ಅಥವಾ ಏನು ಎದೆ ಬಗದ್ರೆ ಏನು ಸಂಸ್ಕೃತ ಎಲ್ಲ ಹಡ್ಕೊಂಡ್ ಬರ್ತದ. ಹಾಗೇನೆ ಇನ್ನೊಬ್ಬ ವ್ಯಕ್ತಿನ ಮಾತಾಡಿದ್ದಾರೆ ಸರ್, ಪ್ರತಾಪ್ ಸಿಂಹ ಅಂತ. ಟಿಕೆಟ್ ಕಳ್ಕೊಂಡು ಆತನು ತನ್ನ ಮಾನಸಿಕ ಅಸ್ತಿತ್ವವನ್ನು ಕಳ್ಕೊಂಡು ಬಾಯಿಗೆ ಬಂದೋಂಗೆ ಮಾತನಾಡುವಂತವ್ರು ಇದ್ದಾರೆ. ಹಾಗೇನೆ ನಾರಾಯಣ ಸ್ವಾಮಿ ಅನ್ನುವಂತ ವ್ಯಕ್ತಿ ಆ ಕಾಕಿ ಚಡ್ಡಿಯನ್ನ ತಲೆ ಮೇಲೆ ಹೊತ್ತಾಗ ಮೇ ಬಿ RSS ಅವರು ತಲೆ ಮೇಲ್ಗಡೆ ಯಾವ್ದೋ ದ್ರಾವಣ ಹಾಕಿದ್ರು ಅಂತ ಕಾಣುತ್ತೆ. ಅದು ಮೆದುಳಿಗೆ ಹೋಗಿರ್ಬೇಕು. ಹಾಗಾಗಿ ಈ ರೀತಿಯಾದಂತಹ ಮಾನಸಿಕ ಸ್ಥಿಮಿತ ಕಳೆದಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಬಸವರಾಜ್ ಸರ್, ಈಗ ಸ್ಟೂಡೆಂಟ್ಸ್ ಗಳ ಪರವಾಗಿ ನಿಂತ್ಕೊಳ್ಬೇಕಾಗಿದ್ದವರೇ ಅಂದರೆ ನಾವು ಈ CJP ಅವ್ರದ್ದೇನೋ ಫಂಡಿಂಗು ಇದು ಮಾಮೂಲಿ ಇದೆಯಲ್ಲ ಸರ್. ಒಂದು ಹಳೆ ಫ್ಯಾಕ್ಟ್ರಿ ಇದು, ಏನಂದರೆ ದೇಶದ್ರೋಹಿ. ನನಗೆ ಪಾಕಿಸ್ತಾನ ಫಂಡ್ ಅಂದರೆ ಬಹಳ ನಗು ಬಂದ್ಬಿಡ್ತು. ಕಾರಣ ಇದೆ ಅದಕ್ಕೆ ಹೇಳ್ಬಿಡ್ತೀನಿ. ಅವ್ರಿಗೆ ತಿನ್ನಕ್ಕೆ ದುಡ್ಡಿಲ್ಲ ಅಂತ, ಪಾಕಿಸ್ತಾನದವ್ರಿಗೆ ತಿನ್ನಕ್ಕೆ ದುಡ್ಡಿಲ್ಲ. ಅಲ್ಲಿ ಅವ್ರದಲ್ಲೇ ಬ್ರೆಡ್ ಜಾಸ್ತಿ ಆಯಿತು, ಗೋಧಿ ಜಾಸ್ತಿ ಆಯಿತು, ಪೆಟ್ರೋಲ್ 400 ರೂಪಾಯಿ ಆಯಿತು ಅಂತ ಪರದಾಡ್ತಿರ್ಬೇಕಾದ್ರೆ ಪಾಕಿಸ್ತಾನದವ್ರು ಫಂಡ್ ಮಾಡಿಬಿಟ್ಟಿದ್ದಾರೆ. ಇದು ಮಾಮೂಲಿ ಸರ್. ಇದೆಂಥ ಸವಕಲು ಪೆಟ್ಟಿಗೆ ಕೂತ್ಕೊಂಡ್ಬಿಟ್ಟಿದೆ ಇವತ್ತಿಗೆ ಅಂದರೆ ಪಾಕಿಸ್ತಾನ ಫಂಡಿಂಗು, ಚೈನಾ ಫಂಡಿಂಗ್, ಆ್ಯಂಟಿ ಮೋದಿ, ಆ್ಯಂಟಿ ಇಂಡಿಯಾ, ಆ್ಯಂಟಿ ರಾಮ, ಆ್ಯಂಟಿ ಹಿಂದೂ, ಇದೆಲ್ಲ ಸ್ಟಿಕ್ಕರ್ಗಳು ಪಾಪ ಕಳೆದು ಹೋದ್ಮೇಲೆ ಗತಿ ಇಲ್ಲದೆ ಸುಮ್ಮನೆ ಏನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಹೇಗೆ ಸರ್ ನೀವು ಇದನ್ನೆಲ್ಲ ಆ್ಯಂಟಿ ಅಂತ ಕನ್ಸಿಡರ್ ಮಾಡೋದು ಹೇಗೆ ಇದನ್ನು? ಈಗ ಆವಾಗಲೇ ಒಂದು ಮುಸಲ್ಮಾನರ ಬಗ್ಗೆ ಸಿ.ಟಿ. ಮಾತಾಡಿದ್ದು ಒಂದೇನೋ 3 ಅಕ್ಷರ ಬರೆದಿರೋ ಮುಲ್ಲಾಗಳೆಲ್ಲ ಅಲ್ಲೇನು ಕೆಲಸ ಜಂತರ್ ಮಂತರಲ್ಲಿ? ಮುಸಲ್ಮಾನರ ಬಗ್ಗೆ BJP ಒಂದು ರಾಜಕೀಯ ಪಕ್ಷವಾಗಿ ಅವರ ನಿಲುವು ಏನು ಅನ್ನೋದನ್ನ ರಮೇಶ್ ಬದುರಿಯಾ ಸಂಸತ್ತಿನಲ್ಲಿ ಡ್ಯಾನಿಶ್ ಅಲಿ ಬಗ್ಗೆ ಮಾತಾಡಿ ತೋರಿಸ್ಬಿಟ್ಟಿದ್ದಾರೆ. ಅದು ಅಧಿಕೃತ. ಅದು ಅದರಲ್ಲಿ ಏನು ರೌಂಡ್ ಅಬೌಟ್ ಇಲ್ವೇ ಇಲ್ಲ, ಮುಚ್ಚುಮರ ಇಲ್ವೇ ಇಲ್ಲ. ಮತ್ತೆ ನಾವು ಹೆಚ್ಚಿನ ಅಪೇಕ್ಷೆ ಮಾಡೋ ಹಾಗಿಲ್ಲ. ಹಿಂಗೆ ಮಾತಾಡ್ತಾರೆ ಅವರು. ನಮ್ಮ ಈ ಸಂವಿಧಾನದ ಒಂದು ದುರಂತ ಅವ್ರ ಅಧಿಕಾರದಲ್ಲಿ, ಇಂಥವರೆಲ್ಲ ಅಧಿಕಾರದಲ್ಲಿ ಇರೋದು. ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡುವಾಗ ಹೇಗೆ ಮಾತಾಡ್ತಾರೆ BJP ನಾಯಕರುಗಳಾಗ್ಲಿ, ಅನೇಕ ಮಾಧ್ಯಮಗಳ ಕೆಲವು ಪ್ರತಿನಿಧಿ ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ಕೆಲವು ಸಂಪಾದಕರು ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ಇಂಗ್ಲಿಷ್ ಹಿಂದಿಗಳಲ್ಲಿ ಕೆಲವು ಮಾತಾಡೋ ಜನ, ಅವರು ಕೂಡ ಹೇಗೆ ಮಾತಾಡ್ತಾರೆ, ಇವ್ರಿಗೆ ಮಕ್ಕಳೇ ಇಲ್ಲ ಏನೋ, ಅಥವಾ ಇವ್ರು ಎಂದು ವಿದ್ಯಾರ್ಥಿಗಳೇ ಆಗಿರ್ಲಿಲ್ವ ಏನೋ, ಇವರೆಂದು ಕನಸುಗಳನ್ನ ಕಟ್ಕೊಂಡೇ ಇರ್ಲಿಲ್ಲ ಏನೋ. ಅಲ್ಲಿರೋ ಹುಡುಗರು ಯಾರ್ರಿ? 17-18 ವಯಸ್ಸಿನ ಹುಡುಗರು. ಅವ್ರು ಕೇವಲ ಒಂದು ಎಕ್ಸಾಮ್ ಅಲ್ಲಿ ನಮ್ಗೊಂದು ಈ ತರ ಒಂದು ಹೇರಾಪೇರಿ ಆಗೋಯ್ತು ಅಂತ ಮಾಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ಹುಡುಗರ ಆ ವಯಸ್ಸು ಹದಿಹರೆಯದ ಹುಡುಗರ ಮುಖ್ಯ ಗುಣ ಏನು ರಮಕಾಂತ್? ನಾವೆಲ್ಲ ಹುಡುಗರಾಗಿದ್ದವ್ರೆ ಏನು ಮುಖ್ಯ ಗುಣ? ಕನಸುಗಾರಿಕೆ, ಆದರ್ಶವಾದ. ಆ ಆದರ್ಶ ಕಾಣ್ತಾ ಇಲ್ವೇ ಅಲ್ಲಿ ಇವ್ರಿಗೆ ಏನೇನೋ ಕಾಣ್ತಾ ಇದೆ. ಇವ್ರಿಗೆ ನೀವು ಫಂಡಿಂಗ್ ಬರ್ತಾ ಇದೆ, ಅವ್ರು ಯಾಕೆ ನಿಮ್ ಜೊತೆ ಬಂದಿದ್ದಾರೆ, ಸಹಾನುಭೂತಿ ಇದ್ದವ್ರು ಎಲ್ಲರೂ ಮಾತಾಡ್ತಾರ್ರಿ. ಅದ್ರಲ್ಲಿ ತಪ್ಪೇನಿದೆ? ನೀವು ಕೋರ್ ಇಶ್ಯೂ ಏನು, ಕೇಂದ್ರ ವಿಚಾರವೇನು, ಈ ಎಲ್ಲ ಇಡೀ ಬೆಳವಣಿಗೆ ಕೇಂದ್ರ ವಿಚಾರ ಇದು ಯಾವ ತರ ಗೊತ್ತಾ ಸರ್? ಇದು ನೀಟ್ ಅರ್ಜಿ ಹಾಕಿದ್ಯಾ ನೀನು, ನೀಟ್ ಬಗ್ಗೆ ಮಾತಾಡು ಅಂತ. ಅದೇನ್ರಿ ಹಂಗಂದ್ರೆ? ನೀನ್ ರಾಮ ಮಂದಿರ ಕಾಣಿಕೆ ಕೊಟ್ಟಿದ್ಯಾ, ರಾಮನ ಬಗ್ಗೆ ಮಾತಾಡು ನೀನು.
ನೀನ್ ನೀಟ್ ಅರ್ಜಿ ಎಕ್ಸಾಮ್ ಆಸ್ಪಿರೆಂಟ್ ಆಗಿದ್ಯಾ ನೀನು? ಹಾಗಿದ್ರೆ ಮಾತಾಡ್ ನೀನು. ಅಲ್ಲ, ನಿನ್ ಮಗ ನೀನ್ ಫೀಸ್ ಕಟ್ಟಿದ್ಯಾ ಅಲ್ಲಿ? ಹಂಗ ಮಾತಾಡ್ ನೀನು. ಇಲ್ದಿದ್ರೆ ನೀನ್ ಮಾತಾಡ್ಕೊಡ್ದು. ನಿನಗೂ ನೀಟ್ ಏನ್ ಸಂಬಂಧ ಅಂತ ಇವ್ರು ತಲೆ ಬುಡ ಇಲ್ದಿರೋ ವಾದಗಳು ಇವರು. ನಾನ್ಸೆನ್ಸ್. ನಾನು ಈ ದೇಶದಲ್ಲಿ ಇದ್ದೇನೆ ಅಥವಾ ಇಲ್ಲದೆ ಇರ್ಲಿ. ಈಗ ಅಮೆರಿಕಾದಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ, ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಯಾಕೆ ವರದಿ ಮಾಡ್ತಿದ್ದಾರೆ? ಅವ್ರಿಗೆ ಗೊತ್ತು ಯಾವ್ದು ಸರಿ, ದೇಶ ವಿರೋಧಿ ಶಕ್ತಿಗಳು ಸರ್. ಅದು ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದು ದೇಶ ವಿರೋಧಿ ಶಕ್ತಿಗಳು ಸೇರ್ಕೊಂಡು ಅಮೆರಿಕಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿ ಮಾಡ್ತಿರೋದಿಲ್ಲಿ. ಅದ್ರ ಅರ್ಥ ಅಂದ್ರೆ ನೀವೆಲ್ಲ ಸರಿ ಇದೀರಿ, ನೀವು ನೀಟ್ ಪೇಪರ್ ಲೀಕ್ ಆಗಿರೋದು ಇದೆಲ್ಲ ಯಾವಾಗ ಸರಿ ಇದೆ ಸರ್? ದೇಶದ ಆಚೆಯಿಂದ ಯಾರನ್ನ ಮಾತಾಡಿದ್ರು ಅಂತ ಹೇಳಿದ್ರೆ ಅವನು ಅಲ್ಲಿಂದ ಶಕ್ತಿಗಳು ಇಲ್ಲಿ ಸರ್ಕಾರ ಅಲುಗಾಡ್ಸಕ್ಕೆ ನಿಂತಿವೆ ಅಂತ. ಇದೆಲ್ಲವನ್ನ ಟಿವಿ ಡಿಬೇಟ್ ಅಲ್ಲಿ ಒಂದ್ 4 ಜನರ ಬಾಯಿ ಮುಚ್ಚೋಕೆ, ರಾಜಕೀಯ ಚರ್ಚೆಗಳು ಕೆಲವರು ಬಾಯಿ ಮುಚ್ಚೋಕೆ ಯೂಸ್ ಮಾಡಬಹುದು. ಈ ಹುಡುಗರ ಬಾಯಿ ಮುಚ್ಚೋಕೆ ಆಗೋದಿಲ್ಲ. ಇವ್ರು ಅದನ್ನೆಲ್ಲವನ್ನೂ ಎದುರಿಸಬಲ್ರಿ. ಇವರು ಹುಡುಗರಿಗೆ ಇವೆಲ್ಲ ತಾಕೋದಿಲ್ಲ. ಒಂದೊಂದು ಬಿಹಾರದ ಒಂದು ಜಲಕ್ಕಿದೆ, ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡಿ. ಅದನ್ನ ಒಂದು 3 ವಿಡಿಯೋ ಇದೆ. ಹೊಡೆಯಕ್ಕೆ ಬಂದಾಗ ಬಿಹಾರದ ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಆ ಪೊಲೀಸರ ಬಳಿ ಬಿಹಾರದ ಹುಡುಗರು ಏನು ಕೇಳಿದ್ದಾರಲ್ಲಿ, ಇನ್ನೇನೇ ನಡೆದಿದೆ ಅಲ್ಲಿ ಜಲಪಿರಂಗಿ ಬಳಸಿದಾಗ ಏನು ಮಾಡಿದ್ರು ನೋಡ್ಬಿಡಿ ಅಲ್ಲಿ.